ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಬ್ಬಕ್ಕೆ ಈ ಸಿಹಿ ಮಾಡಲಿಲ್ಲ ಅಂದರೆ ಸಂಕ್ರಾಂತಿ ಪೂರ್ತಿ ಅನಿಸೋದೇ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಮಾದಿಲಿ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು 15 ದಿನದಿಂದ 1 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾದ ಸಿಹಿ ಅಂತಲೇ ಹೇಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್. ಸಂಕ್ರಾಂತಿ ಸ್ಪೆಷಲ್ ಮಾದಿಲಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ಗೋಧಿ ರವೆನ ತಗೊಂಡಿದ್ದೀನಿ. ನೋಡಿ, ನೀವು ಡೈರೆಕ್ಟ್ ಆಗಿ ಗೋಧಿ ಕೂಡ ತಗೋಬಹುದು, ಇಲ್ಲ ರವೆ ಇದ್ರೆ ರವೆನೆ ಕೂಡ ಬಳಸಬಹುದು. ಈ ಗೋಧಿ ರವೆ ಇಲ್ಲ ಅಂದ್ರೆ ನೀವು ಚಿರೋಟಿ ರವೆ ಕೂಡ ತಗೋಬಹುದು ಫ್ರೆಂಡ್ಸ್. ನನ್ನ ಹತ್ರ ಗೋಧಿ ರವೆ ಇತ್ತು, ಅದಕ್ಕೋಸ್ಕರ ನಾನು 1.5 ಕಪ್ ಅಳತೆಯಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ಪು. ಈಗ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಒಂದೊಳ್ಳೆ ಘಮ ಬರೋವರೆಗೂ ರವೆನ ಹುರ್ಕೋಬೇಕು ಫ್ರೆಂಡ್ಸ್. ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತೀನಿ. ಸಂಕ್ರಾಂತಿ ಹಬ್ಬಕ್ಕೆ ಈ ಸಿಹಿ ಇಲ್ಲ ಅಂದ್ರೆ ಸಂಕ್ರಾಂತಿ ಹಬ್ಬ ಪೂರ್ತಿನೇ ಆಗಲ್ಲ ಫ್ರೆಂಡ್ಸ್. ಸ್ವಲ್ಪನಾದ್ರೂ ನಾವು ಮಾಡೇ ಮಾಡ್ತೀವಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಕಡಿಮೆ ಸಾಮಗ್ರಿಯಲ್ಲಿ ಕೂಡ ಮಾಡ್ಕೋಬಹುದು. ನಿಮ್ಮ ಹತ್ರ ಗೋಧಿ ರವೆ ಇಲ್ಲ ಅಂದ್ರೆ ಗೋಧಿ ಹಿಟ್ಟಲ್ಲೂ ಕೂಡ ನೀವು ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಗೋಧಿ ಹಿಟ್ಟನ್ನು ಹುರಿದ್ಬಿಟ್ಟು ಅದಕ್ಕೆ ಚಿರೋಟಿ ರವೆ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಂಡು ನೀವು ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಮುಂಚೆ ತೋರಿಸಿದ್ದೀನಿ ಗೋಧಿ ಹಿಟ್ಟಲ್ಲಿ ಯಾವ ತರ ಮಾಡೋದು ಅಂತ. ಇವತ್ತು ನಾನು ರವೆಲಿ ಬಳಸಿ ಮಾದಿಲಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಸ್ವೀಟ್ ಮಾದಿಲಿ ಅಂತಾನೆ ಹೇಳ್ಬಹುದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್. ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ವೈಟ್ ವೈಟ್ ಆಗ್ತಾ ಇದೆಯಲ್ವಾ? ಮುಟ್ಟಿ ನೋಡಿದ್ರೆ ಬೆಚ್ಚಗಣಿಸ್ಬೇಕು, ಒಂದೊಳ್ಳೆ ಘಮ ಬರ್ಬೇಕು. ಅಲ್ಲಿವರೆಗೂ ಈ ರವೆನ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, 5 ರಿಂದ 10 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಲೋ ಫ್ಲೇಮ್ ಅಲ್ಲೇನೆ ನೋಡ್ತಾ ಇದ್ದೀರಾ. ನೋಡಿ, ಚೆನ್ನಾಗಿ ಹುರಿದಿದೆ. ಇಷ್ಟು ಹುರಿದ್ರೆ ಸಾಕು. ಇವಾಗ ಸಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಇದನ್ನ ತೆಗಿತೀನಿ. ಅದೇ ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಜಾಸ್ತಿ ಕಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳೋಣ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೋಡ್ಬೋದು. ತುಂಬಾ ಒಳ್ಳೊಳ್ಳೆ ಕಮೆಂಟ್ ಗಳನ್ನ ಮಾಡ್ತೀರಾ ಫ್ರೆಂಡ್ಸ್. ತುಂಬಾ ಖುಷಿ ಆಗುತ್ತೆ ನಿಮ್ಮ ಒಂದೊಂದು ಕಮೆಂಟ್ ಓದೋದಕ್ಕೆ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ ಅಂತ ಕೇಳ್ಕೊಂತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಡಲೆಬೇಳೆ ಕೂಡ ಹುರಿದಿದ್ದಾಗಿದೆ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅರ್ಧ ಕಪ್ ಆಗುವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳೋಣ. ಯಾವ ಅಕ್ಕಿ ಇದೆಯೋ ಅದನ್ನೇ ತಗೊಳ್ಳಿ. ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ತಗೊಂಡ್ರೆ ಸ್ವಲ್ಪ ಬಟ್ಟೆಯಿಂದ ಒರೆಸ್ಬಿಟ್ಟು ತಗೊಳ್ಳಿ ಫ್ರೆಂಡ್ಸ್. ಇವಾಗ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ನೋಡಿ, ಅಕ್ಕಿ ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ. ನೋಡ್ತಾ ಇದ್ದೀರಾ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಈ ತರ ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗಿತೀನಿ. 1 ಟೀ ಸ್ಪೂನ್ ಅಷ್ಟು ಗಸಗಸೆನ ಹುರ್ಕೊಳ್ಳೋಣ. ಚಟಪಟ ಅನ್ನೋವರೆಗೂ ಹುರಿದ್ರೆ ಸಾಕು. ಈ ತರ ಎಲ್ಲ ಹುರಿದು ಮಾಡೋದ್ರಿಂದ 15 ರಿಂದ 1 ತಿಂಗಳವರೆಗೂ ನಾವು ಇಟ್ಕೊಂಡು ತಿಂದ್ರು ಏನು ಆಗಲ್ಲ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ ಸ್ವೀಟು. ಹೊರಗಡೆನೆ ಇಡ್ಬಹುದು 1 ತಿಂಗಳವರೆಗೂ, ಏನು ಆಗಲ್ಲ. ತುಂಬಾ ರುಚಿಯಾಗಿರುತ್ತೆ. ಈಗ ಇದು ಕೂಡ ಆಗಿದೆ. ಸ್ವಲ್ಪ ಅಂದ್ರೆ ಕಡಾಯಿ ಬಿಸಿ ಇದೆ ಅಲ್ವಾ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಚಟಪಟ ಅಂದ್ರೆ ಸಾಕು, ತೆಗೆದ್ಬಿಡಿ. 1 ಟೀ ಸ್ಪೂನ್ ಅಷ್ಟು ಸೊಂಪು ಕಾಳನ್ನ ಹಾಕೋತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಇಷ್ಟೇ ಹಾಕೋಬೇಕಂತ ಏನಿಲ್ಲ. ನೀವು ಗೋಧಿ ರವೆ ಹಾಗೆ ಅಕ್ಕಿ ಕಡಲೆಬೇಳೆ ಎಷ್ಟು ತಗೊಂತೀರಾ ಅದ್ರ ಮೇಲೆ ಇದೆಲ್ಲವನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೋಡಿ, ಇದು ಕೂಡ ಸಾಕು ಇಷ್ಟು ಫ್ರೈ ಆದ್ರೆ.
ಒಣ ಕೊಬ್ಬರಿನ ಒಂದು 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಲೆನ ಆಫ್ ಮಾಡ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಇದೆಯಲ್ವಾ, ಅದರಲ್ಲೇನೆ ನಾವು ಬಿಸಿ ಮಾಡ್ಕೋಬಹುದು. ನೋಡಿ, ಸ್ವಲ್ಪ ಹಾಡ್ಕೊಂಡ್ರೆ ಸಾಕು, ಕಪ್ಪಗೇನು ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ ಈ ತರ. ನೋಡಿ ಆರೋದಕ್ಕೆ ಬಿಟ್ಟಿದ್ದೆ, ಚೆನ್ನಾಗಿ 3 ಕೂಡ ತಣ್ಣಗಾಗಿದೆ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಚಿಕ್ಕ ಮಿಕ್ಸಿ ಜಾರ್ ಇದ್ರೆ 1-2 ಸತಿ ಮಾಡ್ಕೊಳ್ಳಿ. ನಾನು ಒಂದ್ ಅರ್ಧ ಮಾಡ್ಕೊಂತೀನಿ ಅಷ್ಟೇ ಮಿಕ್ಸಿಲಿ. ಫುಲ್ಲು ನುಣ್ಣಗೇನು ಆಗೋದೇನು ಬೇಡ. ಚಿರೋಟಿ ರವೆ ಇರುತ್ತಲ್ವಾ, ಅಷ್ಟಾದ್ರೆ ಸಾಕು. ಜಾಸ್ತಿ ನುಣ್ಣಗೆ ಮಾಡ್ಕೋಬೇಕಂತ ಏನಿಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತೀನಿ. ದೊಡ್ಡದಿದ್ರೆ ಒಂದೇ ಸತಿನೇ ಮಿಕ್ಸ್ ಹಾಕೋಬಹುದು. ನಾನು 2 ಬಾರಿ ಮಾಡ್ಕೊಂತೀನಿ. ನೋಡಿ ಇವಾಗ ಇದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ 2 ಬ್ಯಾಚ್ ಆಗುವಷ್ಟು ನಾನು ರುಬ್ಬಿ ಪರಾತ್ಗೆನೆ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಇರುತ್ತಲ್ವ, ಅಷ್ಟು ನೈಸಾಗಿ ಪುಡಿ ಆದರೆ ಸಾಕು. ನೋಡಿ ಈ ಥರ ರವೆ ಥರ ಹತ್ತಬೇಕು ಕೈಗೆ. ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ದಪ್ಪ ರವೆ ಕೂಡ ಬೇಡ. ಈ ಥರ ಹುರಿದು ಮಾಡೋದು ಕಷ್ಟ ಅನಿಸಿದ್ರೆ ಡೈರೆಕ್ಟಾಗಿ ನೀವು ಗೋಧಿ ಹಿಟ್ಟನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಚಿರೋಟಿ ರವೆನ ಸೇರಿಸ್ಕೊಂಡು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಂಡು ನೀವು ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಮಾಡ್ಕೊಳ್ಳಿ. ನಾನು ಆ ಥರನೂ ಕೂಡ ನಿಮಗೆ ಮಾಡಿ ತೋರಿಸಿದ್ದೀನಿ. ನನ್ನ ಚಾನಲಲ್ಲಿದೆ, ಹೋಗಿ ನೀವು ಚೆಕ್ ಮಾಡಿ. ಯಾವ್ದು ಈಜಿ ಅನಿಸುತ್ತೋ ನೀವು ಅದನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಉಪ್ಪನ್ನು ಸೇರಿಸ್ಕೊಂಡು ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟನ್ನು ಕಲಿಸ್ತೀರಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಫ್ರೆಂಡ್ಸ್. ತುಂಬ ಸಾಫ್ಟಾಗಿ ನಾದ್ಕೊಳಕ್ಕೆ ಹೋಗ್ಬೇಡಿ. ದಪ್ಪದಾಗೆಲ್ಲ ಲಟ್ಟಿಸ್ಕೋಬೇಕು. ಇಲ್ಲೇನೋ ಆಕಾರ ಬೇಕು, ಚೆನ್ನಾಗಿ ಲಟ್ಟಿಸ್ಕೋಬೇಕಂತ ಏನಿಲ್ಲ. ನಾವು ಗಟ್ಟಿಯಾಗಿ ನಾದ್ಕೊಂಡು ಹೇಗೆ ಬರುತ್ತೋ ಹಾಗೆ ಲಟ್ಟಿಸ್ಕೊಂಡು ನಾವು ಬೇಯಿಸ್ಕೋಬೇಕು. ಬೇಯಿಸಿದ್ದಾದ್ಮೇಲೆ ಮತ್ತೆ ಮುರಿದು ನಾವು ಪುಡಿ ಮಾಡ್ಕೊತೀವಿ. ಅದಕ್ಕೋಸ್ಕರ ನೋಡಿ ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಗಟ್ಟಿಯಾಗಿ ನಾದ್ಕೊತೀನಿ ಫ್ರೆಂಡ್ಸ್. ತುಂಬ ರುಚಿಯಾದ ಸಿಹಿ, ಅದು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಮಾಡಿಕೊಂಡ್ರೆ ಮತ್ತೆ ಮಾಡ್ಕೊತೀರಾ. ನೋಡಿ ಇಷ್ಟು ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ ಈ ಥರ ಇಷ್ಟು ಗಟ್ಟಿ ಇರಬೇಕು. ಇದರಲ್ಲೊಂದು ದಪ್ಪದಾಗಿ ಒಂದು ಉಳ್ಳಿನ ತಗೊಳ್ಳೋಣ ಫ್ರೆಂಡ್ಸ್. ಇಲ್ಲೇನು ನಾವು ನೀಟಾಗಿ ಲಟ್ಟಿಸ್ಬೇಕಂತ ಏನಿಲ್ಲ, ದಪ್ಪದಾಗಿನೇ ಲಟ್ಟಿಸ್ಬೋದು. ನೋಡಿ ನಾನು ಈ ಸೈಜಲ್ಲಿ ಉಳ್ಳಿನ ತಗೊಂಡಿದ್ದೀನಿ. ನೋಡಿ ಕಲ್ ಮೇಲೆಲ್ಲೇ ಲಟ್ಟಿಸ್ಕೊಂತೀನಿ. ಒಂದಿಷ್ಟು ಉಳ್ಳಿನ ತಗೊಂಡಿದ್ದೀನಿ. ಸ್ವಲ್ಪ ಮೇಲೆ ಗೋಧಿ ಹಿಟ್ಟು ಹಾಕೊಳ್ಳೋಣ. ಇವಾಗ ಲಟ್ಟಿಸ್ಕೊಳ್ಳೋಣ. ಜಾಸ್ತಿ ಸೇಪ್ ಆಗ್ಬೇಕಂತ ಏನಿಲ್ಲ, ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ ಇದೇ ತರ ದಪ್ಪವಾಗಿನೇ ಲಟ್ಟಿಸ್ಕೊಳ್ಳಿ. ನೋಡಿ ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ನಾನು ರೊಟ್ಟಿ ತವೆ ಇಟ್ಟಿದ್ದೀನಿ. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. ಏನು ನೀರು ಅಥವಾ ಎಣ್ಣೆ ಏನು ಹಚ್ಚಂಗಿಲ್ಲ ಫ್ರೆಂಡ್ಸ್, ಹಾಗೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ದಪ್ಪದಾಗಿನೇ ಇರಲಿ. ನೋಡಿ ಇವಾಗ ಒಂದ್ ಕಡೆ ಆಗಿದೆ, ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ. ನೋಡಿ ಇದೇ ತರಾನೇ ಬೇಯಿಸ್ಕೋಬೇಕು. ಬಟ್ಟೆಯಿಂದ ಈ ತರ ಪ್ರೆಸ್ ಮಾಡಬೇಕು. ಮಾಡಿ ಬೇಯಿಸ್ಕೋಬೇಕು. ನೋಡಿ ಅಂದ್ರೆ ಸುತ್ತಲೂ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇದೇ ತರ ಎಲ್ಲಾ ರೊಟ್ಟಿನೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ತರ ರೊಟ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ನೋಡಿ ಇದೇ ತರ ಎಲ್ಲವನ್ನು ಮಾಡ್ಕೊಂಡಿದ್ದೆ. ಇವಾಗ ಆರಿದ ಮೇಲೆ ನೋಡಿ ಈ ತರ ಚಿಕ್ಕದನ್ನ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ಅಂದ್ರೆ ಮಿಕ್ಸಿ ಜಾರಿಗೆ ಹಾಕ್ತಿವಲ್ವಾ, ಈ ತರ ಮುರಿದು ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು. ನಾನು ನಿಮಗೆ ಒಂದು ತೋರ್ಸೋದಕ್ಕೆ ಇಟ್ಕೊಂಡಿದ್ದೆ ರೊಟ್ಟಿನ. ನೋಡಿ ಇದೇ ತರ ಪೀಸ್ ಮಾಡ್ಕೋಬೇಕು. ನೋಡಿ ಜಾಸ್ತಿ ಏನು ಪುಡಿ ಮಾಡ್ಕೋಬೇಕಂತ ಏನಿಲ್ಲ, ಇಷ್ಟು ಮಾಡಿದ್ರೆ ಸಾಕು. ಎಲ್ಲಾ ರೊಟ್ಟಿನೂ ನಾನು ಈ ತರ ಮಾಡ್ಕೊಂಡಿದ್ದೀನಿ. ಒಂದು 5ರಿಂದ 6-7 ರೊಟ್ಟಿ ಆಗಿದೆ ಫ್ರೆಂಡ್ಸ್ ನಾನು ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ. ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು, ಇನ್ನು ಕಡಿಮೆ ಕೂಡ ತಗೋಬಹುದು. ನೋಡಿ ಇವಾಗ ಇದು ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ ಮುರಿದಿರೋ ರೊಟ್ಟಿನ ಒಂದು ಅರ್ಧದಷ್ಟು ಹಾಕೊಂಡಿದ್ದೀನಿ. ಇವಾಗ ಇದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ ಎಲ್ಲಾ ರೊಟ್ಟಿನೂ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ 2 ಬ್ಯಾಚ್ ಆಯ್ತು. ನೋಡಿ ಆಫ್ ಆನ್ ಮಾಡಿ ಈ ತರ ನೈಸ್ ಆಗಿ ಪುಡಿ ಮಾಡ್ಕೋಬೇಕು. ನೋಡಿ
ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ನೈಸ್ ಆಗಿ ನೋಡಿ ಈ ತರ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ. ಇವಾಗ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ನೀವು ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಕಪ್ ಅಷ್ಟು ಬೆಲ್ಲನ ಸೇರಿಸ್ಕೊಂತೀನಿ. ನೀವು ಸ್ವೀಟ್ ಎಷ್ಟು ತಿಂತೀರಾ ಅದ್ರ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ನೀವು ಬೆಲ್ಲದ ಪುಡಿ ಆದ್ರೂ ಹಾಕೋಬಹುದು, ಇಲ್ಲ ಈ ತರ ಒಡೆದ್ಬಿಟ್ಟಾದ್ರೂ ಪುಡಿ ಮಾಡಿ ಕೂಡ ಹಾಕೋಬಹುದು. ನೋಡಿ 2 ಕಪ್ ಅಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದೆ ಅದನ್ನು ಕೂಡ ತಗೋಬಹುದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಷ್ಟು ಹಾಕ್ತೀರಾ ಅಷ್ಟು ದಿನ ಇಟ್ಕೊಂಡು ತಿನ್ಬೋದು ಈ ಸಿಹಿನ. ಬೆಲ್ಲ ಕಡಿಮೆ ಅನ್ಸಿದ್ರೆ ಜಾಸ್ತಿ ದಿನ ಇಟ್ಕೊಳಕ್ ಆಗಲ್ಲ. ಈ ಮಾದಿಲಿಗೆ ಸಿಹಿ ತುಂಬಾ ಮುಂದಾಗಿರ್ಬೇಕು, ಯಾಕಂದ್ರೆ ಇದನ್ನ ಜಾಸ್ತಿ ದಿನ ಇಟ್ಕೊಂಡು ತಿಂತೀವಲ್ವಾ, ಅದಕ್ಕೋಸ್ಕರ ಜಾಸ್ತಿ ಬೆಲ್ಲನ ಹಾಕೊಂಡ್ರೆ ಮಾತ್ರ ತುಂಬಾ ದಿನ ಇಟ್ಕೊಂಡು ತಿನ್ನಕ್ಕಾಗುತ್ತೆ, ಇಲ್ಲ ಅಂದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲವನ್ನು ಜಾಸ್ತಿನೇ ಹಾಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಎಷ್ಟು ಹಾಕ್ತಿವೋ ಅಷ್ಟು ಇದು ರವೆ ಹೀರ್ಕೊಂಡ್ಬಿಡುತ್ತೆ. ನೋಡಿ ಇವಾಗ ಇನ್ನು ಸ್ವಲ್ಪ ಕಡಿಮೆ ಅನಿಸ್ತು, ಇನ್ನು 1 ಕಪ್ ಅಷ್ಟು ನಾನು ಬೆಲ್ಲನ ಹಾಕೊಂತೀನಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇನ್ನೊಂದ್ಸಲಿ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಮಾಡ್ಕೊಳ್ಳೋಣ. ಅಂದ್ರೆ ಎಲ್ಲದಕ್ಕೂ ಬೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ರವೆಗೆ, ಅದಕ್ಕೋಸ್ಕರ ಇನ್ನೊಂದ್ಸಲಿ ನಾನು ಮಿಕ್ಸಿನ ಮಾಡ್ಕೊಂತೀನಿ. ನೋಡಿ ಮತ್ತೆ ಮಿಕ್ಸಿಗೆ ಹಾಕಿದ್ಮೇಲೆ ಮುದ್ದೆ ಮುದ್ದೆ ತರ ಆಗಿದೆ. ನೋಡಿ ಈ ತರ ಇರ್ಬೇಕು. ಬೆಲ್ಲ ಆದಷ್ಟು ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ಳಿ, ಆರಿದ್ಮೇಲೆ ಉದುರುದ್ರಾಗುತ್ತೆ, ಮತ್ತೆ ಸಪ್ಪೆ ಸಪ್ಪೆ ಕೂಡ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ಮೊದ್ಲೇ ಜಾಸ್ತಿ ಬೆಲ್ಲ ಹಾಕೊಂಡ್ರೆ ಖಾಲಿ ಆಗೋವರೆಗೂ ಸಿಹಿ ಹಾಗೆ ಇರುತ್ತೆ ಫ್ರೆಂಡ್ಸ್. ನೋಡಿ ಈ ತರ ಮುದ್ದೆ ಮುದ್ದೆ ಆಗ್ಬೇಕು ಅಂದ್ರೇನೆ ಚೆನ್ನಾಗಿರುತ್ತೆ. ನೋಡಿ ಈ ತರ ಮಾಡ್ಕೊಂಡಿದೀನಿ. ಇನ್ನು ಆರಿದ ಮೇಲೆ ಇನ್ನು ಉದ್ರುದ್ರಾಗ ಆಗುತ್ತೆ ಇದು. ಈಗ ನೋಡಿ ಮಾದ್ಲಿ ಹಿಟ್ಟು ರೆಡಿ ಆಗಿದೆ, ಅಂದ್ರೆ ಮಾದ್ಲಿ ಆಲ್ಮೋಸ್ಟ್ ರೆಡಿ ಆದಂಗೆನೆ. ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಕೊಬ್ಬರಿನ ಅದನ್ನ ಸೇರಿಸ್ಕೊಂತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಫ್ರೆಂಡ್ಸ್. ಹಾಗೆ ಇಲ್ಲಿ ಒಣ ಶುಂಠಿ ಪುಡಿನ 1/4 ಟೀ ಚಮಚದಷ್ಟು ಹಾಕೋತಾ ಇದ್ದೀನಿ. ನೀವು ಇದ್ರ ಬದಲು ಏಲಕ್ಕಿ ಪುಡಿ ಕೂಡ ಹಾಕೋಬಹುದು. ಹಾಗೆ ಇಲ್ಲಿ ಜಾಯಿಕಾಯಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಗಸಗಸೆ ಕೂಡ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಹುರಿಗಡಲೆ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಸೊಂಪು, ಇದೆಲ್ಲವನ್ನು ಹುರಿದು ಇಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕೋಬಹುದು. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ. ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಮಾಡ್ಕೋಬಹುದು ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾನು ಸಜ್ಜೆ ರೊಟ್ಟಿ, ಮಾದಿಲಿ, ಹಾಗೆ ಜುಣುಕದ ವಡೆ, ಹಾಗೆ ಗುರೆಳ್ಳು ಹಿಂಡಿ, ಶೇಂಗಾ ಹಿಂಡಿ ಎಲ್ಲವನ್ನು ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನೆಲ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ರೆಸಿಪಿ ಸಿಗುತ್ತೆ ಫ್ರೆಂಡ್ಸ್. ನೀವು ನೋಡ್ಕೊಂಡು ಮಾಡ್ಕೋಬಹುದು. ಮನೇಲಿರೋ ಸಾಮಗ್ರಿನ ಬಳಸಿ ನಾನು ಸಿಂಪಲ್ ಆಗಿ ಮಾಡಿ ತೋರಿಸಿದ್ದೀನಿ. ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ರೆಡಿ ಆಯ್ತು ಫ್ರೆಂಡ್ಸ್. ನೋಡಿ ನೀವು ಇದಕ್ಕೆ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡು ಕೂಡ ಹಾಕೊಂಡು ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಮಕ್ಕಳಿಗೆ ಈ ತರ ಉಂಡೆ ಮಾಡಿ ಕೊಡಿ, ಈ ತರ ಲಡ್ಡು ತರ ಮಾಡಿಕೊಟ್ರೆ ಕೈಯಲ್ಲಿ ಹಿಡ್ಕೊಂಡೆ ಓಡಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್. ಈ ತರ ಆದ್ರೂ ತಿನ್ಬೋದು, ಹಾಲು ಹಾಕೊಂಡು ತಿನ್ಬೋದು, ತುಪ್ಪ ಹಾಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಾದಿಲಿ ಯಾವ ತರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಮಾದಿಲಿ ಯಾವ ತರ ಮಾಡೋದ್ನಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.